ಮಾರ್ಚ್ 14ರಂದು ರಾಜ್ಯಾದ್ಯಂತ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಇದರ ಭಾಗವಾಗಿ ಮಂಡ್ಯ ಜಿಲ್ಲೆಯ ಪಾಂಡುಪುರದಲ್ಲಿಯೂ ಕೂಡ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸದರಿ ಲೋಕ ಅದಾಲತ್ನಲ್ಲಿ ಸಾರ್ವಜನಿಕರು ರಾಜಿ ಪ್ರಕರಣದಲ್ಲಿ ಮಾಡುವ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಬೇಕೆಂದು ಹಿರಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದಂಥ ಆರ್ ಮಹೇಶ್ ಅವರು ತಿಳಿಸಿದರು. ಪಟ್ಟಣದ ಜೆಎಂಎಫ್ ನ್ಯಾಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸದರಿ ಲೋಕ ಅದಾಲತ್ನಲ್ಲಿ ಸಾರ್ವಜನಿಕರು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಇಚ್ಛಿಸಿದಲ್ಲಿ ಮುಂಚಿತವಾಗಿ ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಥವಾ ತಾಲೂಕು ಕಾನೂನು ಸೇವೆಗಳ ಸಮಿತಿಗಳಿಗೆ ಆನ್ಲೈನ್, ವಿಡಿಯೋ ಕಾನ್ಫರೆನ್ಸ್, ಮೇಲ್ ಮುಖಾಂತರ ಅಥವಾ ಖುದ್ದಾಗಿ ಭೇಟಿ ನೀಡಿ ಮಾಹಿತಿ ಕೊಳ್ಳಬೇಕೆಂದು ಮನವಿ ಮಾಡಿದರು. ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಗಳು ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಗಳನ್ನು ಖುದ್ದಾಗಿ ಆನ್ಲೈನ್, ವಿಡಿಯೋ ಕಾನ್ಫರೆನ್ಸ್, ಇಮೇಲ್, ವಾಟ್ಸ್ಆಪ್, ಎಲೆಕ್ಟ್ರಾನಿಕ್ ಮೋಡ್ ಮೂಲಕ ಸಂಪರ್ಕಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಕೋರಿದ್ದಾರೆ. ಪಾಂಡುಪುರ ತಾಲೂಕಿನಲ್ಲಿ ದಿನಾಂಕ 1/2/2026 ಅನ್ವಯ ಒಟ್ಟು 6397 ಪ್ರಕರಣಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ರಾಜಿಗಾಗಿ ತೆಗೆದುಕೊಳ್ಳಬಹುದಾದಂಥ ಪ್ರಕರಣಗಳ ಪಟ್ಟಿ ಈ ರೀತಿ ಇದೆ. ಎಂಇಸಿ ಪ್ರಕರಣಗಳು 120, ಎಂಎಂಆರ್ಡಿ ಪ್ರಕರಣಗಳು 5, ಎಲ್ಎಸಿ ಪ್ರಕರಣಗಳು 2, ವಿಭಾಗದ ದಾವೆ ಪ್ರಕರಣಗಳು 140, ಇತರೆ ಸಿವಿಲ್ ಪ್ರಕರಣಗಳು 250, ನಿರ್ದಿಷ್ಟ ಪರಿಹಾರಕ್ಕಾಗಿ ದಾವೆ 200, ಕ್ರಿಮಿನಲ್ ಪ್ರಕರಣಗಳು 50, ಎನ್ಐ ಆಕ್ಟ್ ಪ್ರಕರಣಗಳು 360 ಸೇರಿದಂತೆ ಒಟ್ಟು 1127 ಪ್ರಕರಣಗಳನ್ನು ಮಾರ್ಚ್ 14ರಂದು ನಡೆಯಲಿರುವ ರಾಷ್ಟ್ರೀಯ ಲೋಕ ಅದಾಲತ್ಗೆ ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ತೆಗೆದುಕೊಳ್ಳಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕೆಂದು ನ್ಯಾಯಾಧೀಶರಾದ ಆರ್ ಮಹೇಶ್ ಅವರು ತಿಳಿಸಿದರು. ಚೆಕ್ ಬೌನ್ಸ್ ಪ್ರಕರಣ ಸೇರಿದಂತೆ ಇತರ ಹಣಕಾಸಿನ ವ್ಯವಹಾರಗಳಲ್ಲಿ ನ್ಯಾಯಾಲಯದ ಮುಂದೆ ಹಣ ಕಟ್ಟಿದಲ್ಲಿ ಮಾತ್ರ ಅವರಿಗೆ ಪರಿಹಾರ ಸೂಚಿಸಬಹುದು. ಹೊರಗಿನ ಅಥವಾ ವಕೀಲರ ಮೂಲಕ ಆದರೆ ನಾವು ಜವಾಬ್ದಾರಲ್ಲ ಎಂದು ನ್ಯಾಯಾಧೀಶರು ಇದೇ ವೇಳೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಬಿ ಪಾರ್ವತಮ್ಮ, ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎನ್ ಬಾಬು, ವಕೀಲರ ಸಂಘದ ಅಧ್ಯಕ್ಷ ಗಂಗರಾಜು ಸೇರಿದಂತೆ ಹಲವರು ಭಾಗವಹಿಸಿದರು. ಎಂಎಂಆರ್ಡಿ ಪ್ರಕರಣಗಳು 5, ಎಲ್ಎಸಿ ಪ್ರಕರಣಗಳು 2, ವಿಭಾಗದ ದಾವೆಗಳು 140, ಇತರ ಸಿವಿಲ್ ಪ್ರಕರಣಗಳು 250, ನಿರ್ದಿಷ್ಟ ಪರಿಹಾರಕ್ಕಾಗಿ ಸಲ್ಲಿಸುವಂಥ ದಾವೆಗಳು 200, ಕ್ರಿಮಿನಲ್ ಪ್ರಕರಣಗಳು 50 ಮತ್ತು ಚೆಕ್ ಬೌನ್ಸ್ ಪ್ರಕರಣಗಳು 360 ಒಟ್ಟು 1127 ಪ್ರಕರಣಗಳನ್ನು ನಾವು ಈಗ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಇದು ನಮ್ಮ ರಾಷ್ಟ್ರೀಯ ಲೋಕ ಅದಾಲತ್ತು ಈಗಾಗಲೇ ನಡೀತಾ ಇದೆ. ಪ್ರತಿದಿನ ನಮ್ಮ ನ್ಯಾಯಾಲಯ ಸಂಕೀರ್ಣಗಳಲ್ಲಿ 5 ನ್ಯಾಯಾಲಯಗಳಿಗೆ ಸಂಬಂಧಪಟ್ಟಂತೆ ಬೈಠಕ್ಗಳು ನಡೀತಾ ಇದೆ. ಕೆಲವೊಂದು ಪ್ರಕರಣಗಳು ಈಗಾಗಲೇ ಇತ್ಯರ್ಥ ಆಗಿದೆ, ಇನ್ನೂ ಕೆಲವು ಪ್ರಕರಣಗಳು ಇತ್ಯರ್ಥ ಆಗಲಿಕ್ಕೆ ಬಾಕಿ ಇದೆ. ತಮಗೆ ಈಗಾಗಲೇ ಮೊದಲೇ ತಿಳಿದಂತೆ ರಾಜಿ ಆದಂಥ ಪ್ರಕರಣಗಳಲ್ಲಿ ಪಕ್ಷಗಾರರು ಖುದ್ದಾಗಿ ನ್ಯಾಯಕ್ಕೆ ಹಾಜರಾಗಬೇಕು ಅಂತ ಏನದೇ ಅಗತ್ಯತೆ ಇಲ್ಲ. ಬೇಕಾದ್ರೆ ಆನ್ಲೈನ್ ಮುಖಾಂತರ ಅವರು ಹಾಜರಾಗಿ ಅವರ ಒಂದು ಸಮ್ಮತಿಯನ್ನು ವ್ಯಕ್ತಪಡಿಸಿದ್ರೆ ನಾವು ಪ್ರಕರಣಗಳನ್ನು ಮುಗಿಸ್ತಾ ಇರ್ತೇವೆ. ಅದೇ ರೀತಿ ಅದಾಲತ್ನಲ್ಲಿ ನೀರಿನ ಬಿಲ್ ಪಾವತಿ, ಟೆಲಿಫೋನ್ ಬಿಲ್ಲು, ವಿದ್ಯುತ್ ಬಿಲ್ಲು, ಸಣ್ಣ ಪುಟ್ಟ ಬ್ಯಾಂಕ್ ಸಾಲ ವಸೂಲಾತಿಯಾದಂಥ ರಿಕವರಿ ಪ್ರಕರಣಗಳಲ್ಲಿ ಹಾಗೂ ಸಿವಿಲ್ ವೆಚ್ಚ ಇಂಥದ್ದು ಎಲ್ಲ ಪ್ರಕರಣಗಳನ್ನು ನಾವು ರಾಜ್ಯ ಮುಖಾಂತರ ಮುಗಿಸ್ಬೇಕು ಅಂತೇಳಿ ನಾವು ಈಗ ಉದ್ದೇಶ ಇಟ್ಕೊಂಡಿದ್ದೀವಿ. ತಾವು ಈ ಮೊದಲು ಯಾವ ರೀತಿ ಪ್ರಚಾರ ಕೊಟ್ಟು ನಮ್ಮ ಎಲ್ಲ ಲೋಕ ಅದಾಲತ್ ಕಾರ್ಯಕ್ರಮಗಳನ್ನು ತಾವು ಯಶಸ್ವಿಗೊಳಿಸಿದಿರಿ, ಅದೇ ರೀತಿ ಈ ಒಂದು 14/3/2026 ಈ ವರ್ಷದ ಮೊದಲ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಹೆಚ್ಚಿನ ವ್ಯಾಪಕ ಪ್ರಚಾರ ಕೊಟ್ಟು ಪ್ರತಿಯೊಬ್ಬ ನಾಗರಿಕರಿಗೂ ನಮ್ಮ ಲೋಕ ಅದಾಲತ್ನ ಒಂದು ಧ್ಯೇಯೋದ್ದೇಶ ತಿಳಿಬೇಕು, ಅದರ ಒಂದು ಸದುಪಯೋಗ ನಮ್ಮನ್ನು ಪಡೆದುಕೊಳ್ಬೇಕು. ಅದಕ್ಕೆಲ್ಲ ತಾವು ಸಹಕರಿಸಿ ಅಂತೇಳಿ ತಮ್ಮಲ್ಲಿ ನಮ್ಮ ಪಾಂಡುಪುರ ನ್ಯಾಯಾಲಯದ ವತಿಯಿಂದ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಬೋದು. ವ್ಯಾಪಕ ಪ್ರಚಾರ ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ. ತಮ್ಮ ಸಹಕಾರ ಇದೇ ರೀತಿ ಮುಂದುವರಿಲಿ. ನಮ್ಮ ಒಂದು ಕಾರ್ಯಕ್ರಮಗಳೆಲ್ಲ ನೀವು ತುಂಬ ಚೆನ್ನಾಗಿ ಪ್ರಕಟಣೆಗಳನ್ನು ಕೊಡ್ತಾ ಇದ್ದೀವಿ. ಇದೇ ರೀತಿ ಪ್ರಕಟಣೆಗಳನ್ನು ಕೊಡಿ. ನಮ್ಮ ಕಾರ್ಯಕ್ರಮಗಳ ಧ್ಯೇಯೋದ್ದೇಶಗಳು ಪ್ರತಿಯೊಬ್ಬ ನಾಗರಿಕರಿಗೂ ಸಲ್ಲಲಿ. ನಿಮ್ಮ ಒಂದು ಸಹಕಾರ ನಮಗೆ ಭಾಳ ಅತ್ಯಗತ್ಯ. ಹಾಗಾಗಿ ಈ ಒಂದು ಸಹಕಾರವನ್ನು ಮುಂದುವರಿಸಿ ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸರ್, ಒಂದು ಪ್ರಕರಣದಲ್ಲಿ ಅಮೌಂಟ್ ಕಟ್ಟಿದ್ದಾರೆ ಅಂತ ಒಬ್ಬರು ವ್ಯಕ್ತಿ ಅಪೋಸಿಟ್ ಬಂದು ಸೈನ್ ಆಗ್ತಾರಂತೆ, ತುಂಬ ಮಾನಸಿಕವಾಗಿ ನೋಡ್ತಾ ಇದ್ವಿ ಅಂತೇಳಿ. ಅದು ಅಮೌಂಟು ಇಲ್ಲಿ ಅವ್ರಿಗೆ ಕಟ್ಟಿದ್ದಾರೆ ಅಂದರೆ ಅವರು ಬರಲ್ಲ ಅಂತ ಕಷ್ಟ ಆಗ್ತದೆ. ಈಗ ಅಮೌಂಟು ಕೋರ್ಟ್ ಮುಂದೆ ಕೊಟ್ಟರೆ ಅದನ್ನು ನಾವು ಬೇಕಾದ್ರೆ ರೆಕಾರ್ಡ್ ಮಾಡಿ ಅವ್ರು ಬರಲಿಲ್ಲ ಅಂದ್ರೂ ನಾವು ಮುಗಿಸ್ತೀವಿ. ಹೊರಗಡೆ ಈಗ ನ್ಯಾಯಾಲಯ ಹೊರಗಡೆ ಕೊಟ್ಟಿವಿ, ಲಾಯರ್ ಮೂಲಕ ಕೊಟ್ಟಿದ್ದಾರೆ. ಹೊರಗಡೆ ಕೊಟ್ಟು ಅವರು ಪಕ್ಷಗಾರರು ಬರಲಿಲ್ಲ ಅಂದರೆ ನಮಗೆ ಕೇಸ್ನ ಮುಗಿಸೋಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ದೂರ ಹಾಕಿರೋರು ಬರಬೇಕು. ದೂರ ಹಾಕಿರೋರು ನಮ್ಮ ಹತ್ರ ಬಂದು ದುಡ್ಡು ಬಂದಿದೆ ಅಂತ ಹೇಳ್ಬೋದು. ಅವರು ಎಲ್ಲೋ ನ್ಯಾಯ ಹೊರಗಡೆ ಕೊಟ್ಟಾಗ
ಅವರು ಈಗ ಬರಲ್ಲ ಅಂದಾಗ ಮತ್ತೆ ಕೇಸು ಆ್ಯಸ್ ಪರ್ ಲಾ ನಡಿಬೇಕಾಗ್ತದೆ. ಅದು ಮೋಸ, ಅದು ಗೊತ್ತಿಲ್ಲದೇ ಆಗೋದು. ಹಾಗಾಗಿ ನಾವು ಹೇಳೋದಷ್ಟೇ, ಪ್ರತಿಯೊಬ್ಬ ಇವರು ಆರೋಪಿಗೊಬ್ಬರು ನ್ಯಾಯಾಲಯದಲ್ಲೇ ಬಂದು ಕಟ್ಟಿ ನ್ಯಾಯ ಮುಂದೆ ರಾಜಿ ಮಾಡ್ಕೊಳ್ರಿ ಅಥವಾ ನ್ಯಾಯ ಹೊರಗಡೆ ಮಾಡ್ಕೊಳ್ಳೋದಂದ್ರೆ ನೀವು ಆ ತಕ್ಷಣ ನಾವು ಕ್ರಮ ಹಾಕಿ ಕೇಸ್ ನಾವು ಮುಗಿಸ್ಕೊಂಡ್ರಿ ಅಂತ ಹೇಳಿರ್ತೀವಿ. ಅದೇ ಕಾನೂನು ಕೊರತೆಯಿಂದಾಗಿ ಅವರು ಹೊರಗಡೆ ಕೊಟ್ಟಿದ್ದಾರೆ. ಅಂಥ ಪ್ರಕರಣಗಳಲ್ಲಿ ನ್ಯಾಯಾಲಯ ಅವ್ರಿಗೇನು ಸಹಾಯ ಮಾಡೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು ಅವರು ಮೋಸ ಹೋಗಿದ್ದಾರೆ, ಅವರು ನಂಬಿಸಿ ಮೋಸ ಮಾಡಿದ್ದಾರೆ. ಹಾಗಾಗಿ ಅಂತ ಅವ್ರಿಗೆ ಆದಷ್ಟು ಅವರನ್ನು ದೂರುದಾರನ್ನು ಕರ್ಕೊಂಬಂದು ಯಾರಾದರೂ ಮುಖ್ಯಸ್ಥರುಗಳ ಮುಖಾಂತರ ಕರ್ಕೊಂಬಂದು ಹೇಳಿಸಿ ನ್ಯಾಯ ಮುಂದೆ ಬಂದು ಅರ್ಜಿ ಹಾಕಿಸಿ ಮುಕ್ತಾಯ ಮಾಡಿದ್ರೆ ಮಾಡ್ಬೋದು. ನ್ಯಾಯದ ಹೊರಗಡೆ ಆದಂಥ ಪ್ರಕರಣಗಳಲ್ಲಿ ನಾವು ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲ, ನಿಮ್ಗೆ ಗೊತ್ತೇ ಆಯ್ತಲ್ಲ ಅವ್ರು ಮಾಡ್ಕೊಂಡು ಅದು ಲಾಯರ್ ಮೂಲಕನೇ ಮಾಡಿದ್ದಾರೆ ಅಂತಂದು ಆಗ್ತದೆ. ಅಂದರೆ ಈಗ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಇಬ್ಬರು ಪಕ್ಷಗಾರರು ಮತ್ತು ಅವರು ವಕೀಲರು ಬಂದು ಒಂದು ಜಂಟಿ ರಾಜಿ ಅರ್ಜಿ ಹಾಕ್ತಾರೆ ಅಥವಾ ಒಂದು ಅಪ್ಲಿಕೇಶನ್ ಹಾಕ್ತಾರೆ, ಕಾನೂನು ಹಾಕ್ತೀವಿ. ಅದು ಇಬ್ಬರು ಸೈನ್ ಮಾಡಿರ್ತಾರೆ, ಇಬ್ಬರು ಲಾಯರ್ಗಳು ಸೈನ್ ಮಾಡ್ತಾರೆ. ಅದ್ರ ಮೇಲೆ ನಾವು ಜಡ್ಜ್ಮೆಂಟ್ ಮಾಡ್ತೀವಿ. ಅದು ಅವ್ರು ತಪ್ಪಿದ್ರೆ, ಸಪೋಸ್ ಅವರು ದುಡ್ಡು ಕಟ್ಟೋದಕ್ಕೆ ಬರಲಿಲ್ಲ ಅಂದಾಗ ಅದನ್ನು ನಾವು ಮತ್ತೆ ಕೋರ್ಟ್ ಮುಖಾಂತರ ಅದೇ ಇದನ್ನು FIW ಅಂತ ಹೇಳ್ಕೊಟ್ಟು ಅದನ್ನು ವಸೂಲು ಮಾಡಿ ದೂರುದಾರಿಗೆ ಕೋರ್ಟ್ ಮುಂದೆನೇ ಕೊಡ್ತಾ ಇದ್ದೀವಿ. ಇಬ್ಬರು ಪಕ್ಷಗಾರರು ಬಂದು ಕೋರ್ಟ್ ಮುಂದೆನೇ ತೊಗೊಂಡು ಆದೇಶ ಪತ್ರದಲ್ಲಿ ಸೈನ್ ಮಾಡು ಅವರು ಬಂದಿದೆ ಅಂತ ಬರೆದೋಗಿರ್ತಾರೆ. ಅದು ನಮಗೆ ದಾಖಲೆ ಸಿಗ್ತದೆ. ನಾಳೆ ಅವ್ರು ಮತ್ತೆ ಅವ್ರ ಮೇಲೆ ಕ್ಲೈಮ್ ಮಾಡೋಕ್ಕೂ ಬರೋದಿಲ್ಲ, ಅವನು ತಪ್ಪಾಡೋಕ್ಕೂ ಬರೋದಿಲ್ಲ. ಆ ಥರ ಈಗ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆ ಒಂದು ವ್ಯವಸ್ಥೆ ಮಾಡ್ಕೊಂಡಿರೋದ್ರಿಂದ ಭಾಳ ಚೆನ್ನಾಗಿ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ರಾಜಿ ಆಗ್ತಾ ಇದೆ. ತುಂಬ ಪ್ರಕರಣಗಳಲ್ಲಿ ರಾಜಿ ಆಗ್ತಾ ಇದೆ. ಅದರ ಆಧಾರದ ಮೇಲೆ ನಾವು ಜಡ್ಜ್ಮೆಂಟು ಮಾಡ್ತಾ ಇದ್ದೀವಿ. ಆ ಜಡ್ಜ್ಮೆಂಟ್ ಮೇಲೆ ಅವರೇನಾದರೂ ಈಗ ಒಪ್ಕೊಂಡಿರ್ತಾರೆ, ಇನ್ನು ಏಪ್ರಿಲಿಗೆ ಕೊಡ್ತೀನಿ, ಜೂನಿಗೆ ಕೊಡ್ತೀನಿ, ಡಿಸೆಂಬರಿಗೆ ಕೊಡ್ತೀನಿ ಅಂತ ಒಪ್ಕೊಂಡಿರ್ತಾರೆ. ಅವತ್ತು ಕೊಡಲಿಲ್ಲ ಅಂದರೆ ನಾವು ಮತ್ತೆ ವಾರೆಂಟ್ ಕಳಿಸ್ಕೊಟ್ಟು ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಕನ್ವಿಕ್ಷನ್ ವಾರೆಂಟ್ ಅಂತ ಕೊಡ್ತಾ ಇದ್ದೀವಿ. ಕನ್ವಿಕ್ಷನ್ ವಾರೆಂಟ್ ಮೇಲೆ ಅರೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅರೆಸ್ಟ್ ಮಾಡ್ಕೊಂಡು ಬಂದ ನಂತರ ಅವರು ದುಡ್ಡು ಕಟ್ಟಲಿಲ್ಲ ಅಂದರೆ ಜೈಲಿಗೆ ಕಳಿಸ್ತೀವಿ, ದುಡ್ಡು ಕಟ್ಟಿದ್ರೆ ಬಿಟ್ಟು ಕಳಿಸ್ತೀವಿ. ಈ ಒಂದು ವ್ಯವಸ್ಥೆ ಚೆನ್ನಾಗಿ ನಡೀತಾ ಇದೆ. ಈಗ ಅದು ಕೂಡ ವಕೀಲರಿಗೆ ಭಾಳ ಬೆನಿಫಿಟ್ ಆಗ್ತಾ ಇದೆ.